ಅಕ್ಷರದ ಅಕ್ಷಯ ಪಾತ್ರೆ ನಮ್ಮ ಹೆಮ್ಮೆಯ ಸರ್ಕಾರಿ ಶಾಲೆ. ನೋಡಿ ಇಲ್ಲಿ, ಈ ಮಣ್ಣಿನ ಕಂಪಿನಲ್ಲಿ ಅಕ್ಷರಗಳು ಅರಳುತ್ತಿವೆ. ಇಲ್ಲಿನ ಗೋಡೆಗಳು ಕೇವಲ ಇಟ್ಟಿಗೆಯಿಂದ ಕಟ್ಟಿದ್ದಲ್ಲ, ಕೋಟ್ಯಂತರ ಕನಸುಗಳಿಂದ ನೇಯಲ್ಪಟ್ಟದ್ದು. ಇದು ಬಡವ ಬಲ್ಲಿದ ಎಂಬ ಭೇದವಿಲ್ಲದ ಸಮಾನತೆಯ ಸೂರು. ಅಜ್ಞಾನದ ಕತ್ತಲೆಯ ಓಡಿಸಿ ಸುಜ್ಞಾನದ ಹಣತೆ ಹಚ್ಚುವ ಜ್ಞಾನದ ದೇಗುಲವೇ ನಮ್ಮ ಈ ಸರ್ಕಾರಿ ಶಾಲೆ. ಇಲ್ಲಿನ ಅಂಗಳದಲ್ಲಿ ಬಿದ್ದ ಪ್ರತಿ ಹೆಜ್ಜೆಯೂ ನಾಳೆಯ ಇತಿಹಾಸಕ್ಕೆ ಸಾಕ್ಷಿ. ಆಕಾಶಕ್ಕೆ ಏಣಿ ಹಾಕುವ ಛಲ, ನೆಲದ ಮಣ್ಣಿನ ಮೇಲಿನ ಪ್ರೀತಿ ಎರಡೂ ಇಲ್ಲಿ ಮೇಳೈಸಿದೆ. ಒಂದೇ ತಟ್ಟೆಯ ಉಣಿಸು, ಒಂದೇ ಸಾಲಿನ ಕಲಿಕೆ ಇಲ್ಲಿ ಅಣ್ಣ ತಮ್ಮಂದಿರ ಅನುಬಂಧದ ಬೆಸುಗೆಯಾಗಿದೆ. ಬದಲಾಗುತ್ತಿದೆ ಕಾಲ, ಬದಲಾಗಿದೆ ನಮ್ಮ ಶಾಲೆ. ಇಂದು ಸರ್ಕಾರಿ ಶಾಲೆ ಎಂದರೆ ಬರೀ ಗೋಡೆಗಳಲ್ಲ, ಇದು ಆಧುನಿಕತೆಯ ಅಲೆ. ನುರಿತ ಶಿಕ್ಷಕರ ಮಾರ್ಗದರ್ಶನ, ಡಿಜಿಟಲ್ ಲೋಕದ ಅನಾವರಣ, ಬಿಸಿಯೂಟದ ಪೌಷ್ಟಿಕತೆ, ಉಚಿತ ಸೌಲಭ್ಯಗಳ ಸಾರ್ಥಕತೆ. ಇಲ್ಲಿ ಕಲಿಯುವ ಮಗು ನಾಳೆ ದೇಶದ ಗಡಿಯ ಕಾಯುವ ಸೈನಿಕನಾಗಬಹುದು, ವಿಜ್ಞಾನಿಯಾಗಬಹುದು, ಅಥವಾ ದೇಶವನ್ನೇ ಮುನ್ನಡೆಸುವ ನಾಯಕನಾಗಬಹುದು. ಅಕ್ಷರ ಕಲಿಸಿದ ಶಾಲೆ ಬದುಕು ರೂಪಿಸುವ ಶಾಲೆ. ನಮ್ಮೂರಿನ ಶಾಲೆ ನಮ್ಮೆಲ್ಲರ ಶಾಲೆ. ಶಿವಮೊಗ್ಗ ಜಿಲ್ಲೆಯ ಲಕ್ಕವಳ್ಳಿಯಲ್ಲಿರುವ ಭದ್ರಾ ಅಣೆಕಟ್ಟು ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳಲ್ಲಿ ಒಂದಾಗಿದೆ. ಈ ಅಣೆಕಟ್ಟು ಇಂಜಿನಿಯರಿಂಗ್ ಅದ್ಭುತ ಮಾತ್ರವಲ್ಲದೆ ಪ್ರಕೃತಿ ಪ್ರೇಮಿಗಳ ನೆಚ್ಚಿನ ತಾಣವೂ ಹೌದು. ಮಲೆನಾಡಿನ ಹಸಿರು ಸಿರಿಯ ನಡುವೆ ಕಂಗೊಳಿಸುವ ಈ ಡ್ಯಾಮ್ ಕೃಷಿ ಮತ್ತು ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಅಣೆಕಟ್ಟಿನ ಸೌಂದರ್ಯ ಮತ್ತು ಅದರ ಹಿನ್ನೆಲೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಕಿರು ಪರಿಚಯ ಮಾಡಿಕೊಡುವ ಸಲುವಾಗಿ ದಾನವಾಡಿ ಶಾಲೆಯಲ್ಲಿ ಅದರ ಒಂದು ಮಾಡೆಲ್ ಅನ್ನು ನಿರ್ಮಿಸಲಾಗಿದೆ. ನದಿ ಮತ್ತು ಜಲಾನಯನ. ಭದ್ರಾ ನದಿಯ ಹರಿವು ಮತ್ತು ಅಣೆಕಟ್ಟು ನೀರನ್ನು ಹೇಗೆ ಸಂಗ್ರಹಿಸುತ್ತದೆ ಎಂಬುದನ್ನು ಮಕ್ಕಳಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸಿದ್ದಾರೆ. ಅಣೆಕಟ್ಟಿನಿಂದ ಕೇವಲ ಕೃಷಿಗೆ ನೀರು ನೀಡುವುದು ಮಾತ್ರವಲ್ಲದೆ ಜಲವಿದ್ಯುತ್ ತಯಾರಿಕೆ ಮತ್ತು ಕುಡಿಯುವ ನೀರಿನ ಪೂರೈಕೆ ಹೇಗೆ ನಡೆಯುತ್ತದೆ ಎಂಬುದು ಈ ಒಂದು ಮಾಡೆಲ್ನಲ್ಲಿ ವಿವರಿಸಲಾಗಿದೆ. ಕಾಲುವೆಗಳ ಮೂಲಕ ತಮ್ಮದೇ ಶಾಲೆಯ ಆವರಣದ ತೋಟಕ್ಕೆ ಮತ್ತು ಭೂಮಿಗೆ ನೀರು ತಲುಪಿಸುವ ಪ್ರಕ್ರಿಯೆಯನ್ನು ಈ ಮಾದರಿಯಲ್ಲಿ ತೋರಿಸಲಾಗಿದೆ. ಈ ಪ್ರಾತ್ಯಕ್ಷಿಕೆಯ ಮೂಲಕ ವಿದ್ಯಾರ್ಥಿಗಳು ಅಣೆಕಟ್ಟುಗಳ ನಿರ್ಮಾಣ ಮತ್ತು ಅವುಗಳ ಪ್ರಾಮುಖ್ಯತೆ, ನೀರಿನ ಸಂರಕ್ಷಣೆ ಮತ್ತು ಮಳೆ ನೀರು ಕೊಯ್ಲಿನ ಅರಿವು, ಸ್ಥಳೀಯ ಭೌಗೋಳಿಕ ಪರಿಸರದ ಬಗ್ಗೆ ಜ್ಞಾನವನ್ನು ಪಡೆಯುವಂತಾಗಿದೆ. ನಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ಹಲವು ಪ್ರಾಮುಖ್ಯತೆಯನ್ನು ನಾವು ಗುರುತಿಸಬಹುದು. ಇಲ್ಲಿರುವ ಶಿಕ್ಷಕರು ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಬಂದವರು, ಅಪಾರ ಅನುಭವ ಮತ್ತು ಉತ್ತಮ ತರಬೇತಿ ಹೊಂದಿದವರು. ಕೇವಲ ಪಠ್ಯವಲ್ಲದೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸಲು ಇಲ್ಲಿ ಆದ್ಯತೆ ನೀಡಲಾಗುತ್ತದೆ. ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂಬ ಭಾವನೆ ಇಲ್ಲಿ ಬೆಳೆಯುತ್ತದೆ. ಇದು ಸಮಾಜದ ಸ್ವಾಸ್ಥ್ಯಕ್ಕೆ ಅಡಿಪಾಯ. ಇಂದಿನ ಸರ್ಕಾರಿ ಶಾಲೆಗಳು ಹಳೆಯ ಕಾಲದಂತಿಲ್ಲ, ಅವು ಆಧುನಿಕತೆಯತ್ತ ಹೆಜ್ಜೆಯಾಗಿವೆ. ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಮತ್ತು ಕಂಪ್ಯೂಟರ್ ಲ್ಯಾಬ್ಗಳ ಮೂಲಕ ತಂತ್ರಜ್ಞಾನ ಆಧಾರಿತ ಶಿಕ್ಷಣ, ಮಕ್ಕಳ ಆರೋಗ್ಯಕ್ಕಾಗಿ ಬಿಸಿಯೂಟದ ಜೊತೆಗೆ ಹಾಲು ಮತ್ತು ಮೊಟ್ಟೆ, ಬಾಳೆಹಣ್ಣು ವಿತರಣೆ, ಪಠ್ಯಪುಸ್ತಕ, ಸಮವಸ್ತ್ರ, ಶೂ, ಸಾಕ್ಸ್ ಮತ್ತು ಬೈಸಿಕಲ್ ವಿತರಣೆಯಂತಹ ಅನೇಕ ಜನಪರ ಯೋಜನೆಗಳು ಈ ಸರ್ಕಾರಿ ಶಾಲೆಯಲ್ಲಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಅವರ ಜ್ಞಾನದ ಅಭಿವೃದ್ಧಿಗಾಗಿ ಜ್ಞಾನದಾಹವನ್ನು ತಣಿಸಲು ಸಾವಿರಾರು ಪುಸ್ತಕಗಳ ಸಂಗ್ರಹವನ್ನು ಈ ನಮ್ಮ ಸರ್ಕಾರಿ ಶಾಲೆಯ ಡಿಜಿಟಲ್ ಲೈಬ್ರರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ.
ಮಕ್ಕಳನ್ನು ಆಕರ್ಷಿಸುವ ಸಲುವಾಗಿ ಇಡೀ ಸರ್ಕಾರಿ ಶಾಲೆಯ ಕಟ್ಟಡವನ್ನೇ ರೈಲು ಬೋಗಿಯಾಗಿ ಮಾಡಲಾಗಿದೆ. ಇದರಿಂದ ಮಕ್ಕಳು ಆಕರ್ಷಿತರಾಗಿ ಹೆಚ್ಚು ಹೆಚ್ಚು ಶಾಲೆಗೆ ಸೇರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಕೈತೋಟವನ್ನು ಈ ಶಾಲೆಯಲ್ಲಿ ಮಾಡಲಾಗಿದೆ. ವಿದ್ಯಾರ್ಥಿಗಳೇ ಹಣ್ಣು ಹಂಪಲು ತರಕಾರಿಗಳನ್ನು ಬೆಳೆದು ಈ ತೋಟವನ್ನು ಪೋಷಿಸುತ್ತಿದ್ದಾರೆ. ಬಹಳ ಮುಖ್ಯವಾಗಿ ಈ ದೇಶ ಕಂಡಂತಹ ಅಪ್ರತಿಮ ಸಾಧಕರ ಕಿರುಪರಿಚಯವನ್ನು ಶಾಲೆಯ ಆವರಣದಲ್ಲಿ ಕಲಾಕೃತಿಗಳ ಮೂಲಕ ಚಿತ್ರಿಸಲಾಗಿದೆ. ಇದು ಮಕ್ಕಳಲ್ಲಿ ಅವರ ಪರಿಚಯ ಮಾಡಿಕೊಡಲು ಬಹಳ ಸಹಕಾರಿಯಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ನಮಸ್ಕಾರ. ನನ್ನ ಹೆಸರು ಆನಂದರಾವಿ ಅಂತ. ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ 1 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಸಹ ಶಿಕ್ಷಕನಾಗಿ ಸುಮಾರು 11 ವರ್ಷದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅದರ ಜೊತೆಗೆ ನಮ್ಮ ಗ್ರಾಮದ ಈ ಒಂದು ಶಾಲೆಗೆ ನಾನು ಬಂದಂಥ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಒಂದು ಸುತ್ತಲಿನ ಒಂದು ರಕ್ಷಣೆ ಇತ್ತು. ಆ ರಕ್ಷಣೆ ಇದ್ದಂಥ ಸಂದರ್ಭದಲ್ಲಿ ವಿನೂತನವಾಗಿ ನಮ್ಮ ಶಾಲೆಗೆ STMC ಅಧ್ಯಕ್ಷರಾದಂತಹ ಶ್ರೀಯುತ ಕೃಷ್ಣಾಜಿಯವರು ಆಗಮಿಸಿದರು. ಅವರು ಕೂಡ ಆಯ್ಕೆಯಾಗಿದ್ದರು. ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಭಾಳಷ್ಟು ಉತ್ಸಾಹ ಇತ್ತು, ನಮಗೂ ಕೂಡ ಭಾಳಷ್ಟು ಉತ್ಸಾಹ ಇತ್ತು. ಈ ಶಾಲೆಯ ವಾತಾವರಣದಲ್ಲಿ ಒಂದು ಒಳ್ಳೆಯ ಕಲಿಕಾ ಪರಿಸರ ನಿರ್ಮಾಣ ಮಾಡಬೇಕು, ಒಂದು ಉದ್ಯಾನವನ ಸೃಷ್ಟಿ ಮಾಡಬೇಕು. ಮಕ್ಕಳಿಗೆ ಕೇವಲ ಒಂದು ಶಾಲೆಯ 4 ಬರಡು ಗೋಡೆ ಕಾಣದೆ ಅದರ ಸುತ್ತಲೂ ಕೂಡ ಇರತಕ್ಕಂತಹ ವಾತಾವರಣ, ಮಕ್ಕಳಿಗೆ ಈ ಒಂದು ವಾತಾವರಣಕ್ಕೆ ಬಂದರೆ ನಾವು ಮನೆಯನ್ನು ಮರೆಯುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಒಂದು ಉತ್ತಮವಾದಂತಹ ಕಲಿಕಾ ಪರಿಸರಕ್ಕೆ ನಾಂದಿನ ಹಾಕ್ತೀವಿ. ಇದಕ್ಕೆ ನಮ್ಮ STMC ಅಧ್ಯಕ್ಷರಾದಂತಹ ಶ್ರೀಯುತ ಕೃಷ್ಣಾಜಿ ಇವರು ಕೂಡ ಒಂದು ಪ್ರೇರಣೆಯನ್ನು ನೀಡ್ತಾ ಅವರು ಕೂಡ ಒಂದು ಸಹಕಾರ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬೆನ್ನೆಲುಬಾಗಿದ್ದು ಎಲ್ಲದಕ್ಕೂ ಪ್ರೋತ್ಸಾಹ ನೀಡ್ತಾ ಬರ್ತಾರೆ. ಹಾಗಾಗಿ ಇಷ್ಟೆಲ್ಲ ಮಾಡಬೇಕಾದ್ರೆ ಈಗ ಖಾಲಿ ಕೈಯಿಂದ ಅಂತೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಪೂರಕವಾಗಿ ಹಣಕಾಸಿನ ನೆರವು ಬೇಕಾಗುತ್ತೆ. ಆ ಹಣಕಾಸಿನ ನೆರವಿಗಾಗಿ ನಾವು ಪ್ರತಿಯೊಬ್ಬ ಪೋಷಕರು ಹಾಗೂ ಗ್ರಾಮದ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಹಕಾರವನ್ನು ನೀಡಿರ್ತಾರೆ. ಅದರ ಜೊತೆಗೆ ಅಕ್ಕಪಕ್ಕದ ಗ್ರಾಮದ ಸ್ನೇಹಿತರು ಹಾಗೂ STMCಯ ಎಲ್ಲ ಸದಸ್ಯರು ಹಾಗೂ ನಾವೆಲ್ಲರೂ ಶಿಕ್ಷಕರು ಕೂಡ ಇದಕ್ಕೆ ಕೈ ಜೋಡಿಸಿ ಇದನ್ನು ಪ್ರಾರಂಭ ಮಾಡಿದ್ವಿ. ಈ ಪ್ರಾರಂಭ ಕೇವಲ ಒಂದು 25,000ದಿಂದ ಪ್ರಾರಂಭವಾಗಿದ್ದು ಈಗ ಸುಮಾರು 16 ಲಕ್ಷಗಟ್ಟಲೆ ನಾವು ದಾನವನ್ನು ಪಡ್ಕೊಂಡು ಈ ಎಲ್ಲ ರೀತಿಯಲ್ಲಿ ಕಲಿಕಾ ಪರಿಸರ ಆಗಿರ್ಬೋದು, ಒಂದು ಕಲಿಕಾ ಕುಟೀರ ಆಗಿರ್ಬೋದು, ಅಥವಾ ಹೈಟೆಕ್ ಮತ್ತು ಡಿಜಿಟಲ್ ಗ್ರಂಥಾಲಯ ಆಗಿರ್ಬೋದು, ಒಂದು ಕ್ರೀಡಾ ಗ್ಯಾಲರಿ, ಆಮೇಲೆ ಭದ್ರಾ ಜಲಾಶಯದ ಮಾದರಿ, ಇವೆಲ್ಲವೂ ಕೂಡ ಒಬ್ಬೊಬ್ಬರು ದಾನಿಗಳನ್ನು ಪಡೆದು ಅವರಿಂದ ಪ್ರತ್ಯೇಕವಾಗಿ ಇವೆಲ್ಲವೂ ಕೂಡ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಐತೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದೆ. ನಮಸ್ತೆ, ನನ್ನ ಹೆಸರು ಕೃಷ್ಣ ಜಿ. ನಾನು ಸತತವಾಗಿ 11 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 11 ವರ್ಷ ಅಂದರೆ ನನ್ನ ಕಾರ್ಯವೈಖರಿಗಳನ್ನು ನೋಡಿ ಗ್ರಾಮಸ್ಥರು, ಸಮುದಾಯ, STMC ಎಲ್ಲ ಸೇರ್ಕೊಂಡು 11 ವರ್ಷದಿಂದ ನನ್ನನ್ನೇ ಆಯ್ಕೆ ಮಾಡ್ಕೊಂಬರ್ತಾ ಇದ್ದಾರೆ. ಯಾಕಂದರೆ ಆ ರೀತಿ ಒಳ್ಳೆಯ ಕೆಲಸಗಳು ಆಗ್ತಾಯಿದ್ದಾವೆ.
ನಮ್ಮ ಗ್ರಾಮ ಪಂಚಾಯತಿ ಆಗಿರ್ಬೋದು, ನಮ್ಮ ಸಮುದಾಯ ಆಗಿರ್ಬೋದು, ನಮ್ಮ ಶಿಕ್ಷಣ ಇಲಾಖೆ ಆಗಿರ್ಬೋದು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಾಗಿರ್ಬೋದು ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಥರ ಯಶಸ್ವಿ ಆಗೋಕ್ಕೆ ಎಲ್ಲರೂ ಕಾರಣರೇ. ಇಲಾಖೆಯಿಂದ ನಮಗೆ ತುಂಬ ಸಪೋರ್ಟ್ ಇದೆ. ನಮಗೆ ಇಂತಹ ಉತ್ತಮ ವ್ಯವಸ್ಥೆ ಇರುವಂತಹ ಈ ಸರ್ಕಾರಿ ಶಾಲೆ ನಮ್ಮೆಲ್ಲರ ಹೆಮ್ಮೆ ಎಂಬುದನ್ನು ನಾವು ಮರೆಯಬಾರದು. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿರುವಂತಹ ಈ ಒಂದು ಸರ್ಕಾರಿ ಶಾಲೆ ನಮ್ಮೆಲ್ಲರ ಹೆಮ್ಮೆ. ಬನ್ನಿ, ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸೋಣ ಮತ್ತು ಬೆಳೆಸೋಣ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸೋಣ. ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಭವಿಷ್ಯವನ್ನು ಉಡುಗೊರೆಯಾಗಿ ನೀಡೋಣ.